ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಕಂಟೆಂಟ್ ಅಂದ್ರೆ, ನಮ್ಮ ಚಿಕ್ಕಮ್ಮ ಅವ್ರ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದೀವಿ. ಲೈಕ್ ಗಿಫ್ಟ್ ಬಾಕ್ಸ್ ನ ಪ್ಯಾಕ್ ಮಾಡ್ತಾ ಇದೀವಿ ಎಲ್ರಿಗೂ ಕೊಡಕ್ಕೆ. ಸೊ ಇಲ್ಲೆಲ್ಲ ಇದೆ, ಬಾಕ್ಸಸ್ ಇದೆ ನೋಡಿ. ಇದ್ರಲ್ಲಿ ಗಿಫ್ಟ್ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಇದಿದೆ ಗಿಫ್ಟ್ ಬಾಕ್ಸ್. ಇದರಲ್ಲಿ 2 ಇದೆ. ಆ್ಯಂಡ್ ದಿಸ್ ಕ್ಯೂಟ್ ಹ್ಯಾಂಡ್ ಬ್ಯಾಗ್ ಥರ ಹಿಂಗೂ ಇದೆ. ಆ್ಯಂಡ್ ಇದನ್ನ, ಈ ಬಾಕ್ಸ್ನ ಇದಕ್ಕೆ, ಈ ಬ್ಯಾಗಿಗೆ ಹಾಕಿ ಕೊಡೋದು. ಆ್ಯಂಡ್ ಅಲ್ಲಿ ಹೂವು ಕಟ್ತಾ ಇದ್ದಾರೆ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ. ಹೇಳಮ್ಮ. ಅಲ್ಲಿ ನಮ್ಮ ಚಿಕ್ಕಮ್ಮ ಫೋನ್ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತಾತ ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ಲಗೇಜಸ್ ಎಲ್ಲ ಇದೆ ಗೈಸ್. ಮಲ್ಗೆ ಹಬ್ಬ ಕಟ್ತಾ ಇದ್ದಾರೆ, ತೋಮ ಕಟ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮಮ್ಮ ತೋಮ ಕಟ್ತಾ ಇದ್ದಾರೆ. ಮಾರ್ತಕ್ಕ ಹಾಯ್. ಅಷ್ಟೇ ಗೈಸ್. ಇಲ್ಲಿ ಪಲ್ಲು ಇದ್ದಾಳೆ, ಆಮೇಲೆ ಲಿಪ್ಪಿ ಇದ್ದಾಳೆ, ಮಿಸ್ಸು ಇದ್ದಾನೆ. ಆ್ಯಂಡ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ಇದಕ್ಕೆ ಅರ್ಶಿನ ಕುಂಕುಮನು ಮತ್ತೆ ಅಡಿಕೆ ಎಲೆ ಅಡಿಕೆ ಇಡಬೇಕು ಈ ಬಾಕ್ಸ್ ಒಳಗಡೆ. ಅಷ್ಟೇ ಗೈಸ್. ನೆಕ್ಸ್ಟ್ ನೋಡಿ ಗೈಸ್, ಅರ್ಶಿನ ಕುಂಕುಮನ ಪ್ಯಾಕೆಟ್ಸ್ ಕಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಬ್ಬೊಬ್ರು ನನ್ನ ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ನನ್ನ ತಮ್ಮ ವ್ಲಾಗ್ ಮಾಡ್ತಾ ಇದ್ದಾನೆ. ನೋಡಿ ಗೈಸ್, ಇವಾಗೆಲ್ಲ ಪ್ಯಾಕ್ ಆಗಿ ಈ ತರ ನೀಟಾಗಿ ಜೋಡಿಸಿದ್ದಾರೆ. ನೆಕ್ಸ್ಟ್ ಇದನ್ನೆಲ್ಲ ರೂಮ್ಗೆ ಶಿಫ್ಟ್ ಮಾಡಬೇಕು ಗೈಸ್. ಇವಾಗ ಬಿಸು ಬಾಕ್ಸ್ ಅಲ್ಲಿ ಇಡ್ತಾ ಇದ್ದಾನೆ. ಆ್ಯಂಡ್ ಉಳ್ಪಲ್ಲು ಇಲ್ಲಿ ಕವರಲ್ಲಿ ಇಡ್ತಾ ಇದ್ದಾಳೆ. ಎಷ್ಟು ಫಿಟ್ ಆಗುತ್ತೋ ಅಷ್ಟು ಇಡೋದು ಗೈಸ್, ಅಷ್ಟೇ. ಗೈಸ್, ಕೆಲಸ ಏನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಬ್ಯಾಂಗಲ್ಸೇ ಹಾಕಿಲ್ಲ ಗೈಸ್. ಬ್ಯಾಂಗಲ್ಸ್ ಅಲ್ಲೇ ಇದೆ ನೋಡಿ, ಆ ಬಾಕ್ಸಲ್ಲೇ ಇದೆ. ಸೊ ಇವಾಗ ನಾವು ತೆಗೆದ್ಬಿಟ್ಟು ಮತ್ತೆ ಇದು ಬ್ಯಾಂಗಲ್ಸ್ ಹಾಕಬೇಕು ನೋಡಿ. ಫುಲ್ಲು ಇಷ್ಟು ಪ್ಯಾಕ್ ಆಗೋಗಿದೆ. ಆ್ಯಂಡ್ ಇಲ್ಲಿ ಫುಲ್ ಇಷ್ಟು ಪ್ಯಾಕ್ ಆಗೋಗಿದೆ. ಇಲ್ಲೂ ಪ್ಯಾಕ್ ಆಗಿದೆ, ಅಲ್ಲೂ ಪ್ಯಾಕ್ ಆಗಿದೆ. ಆ್ಯಂಡ್ ಅಷ್ಟು ಬ್ಯಾಗ್ಸ್ ಇತ್ತು, ಅದನ್ನು ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಇವಾಗ ಜ್ಞಾಪನ ಮಾಡ್ಕೊತಾ ಇದೀವಿ ಬ್ಯಾಂಗಲ್ಸ್ ಹಾಕಿಲ್ಲ ಅಂತ. ಮತ್ತೆ ತೆಗೆದು ಹಾಕಬೇಕು. ಹೇ ಗಾಯ್ಸ್, ನೋಡಿ ಇವತ್ತು ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ. ಇಲ್ಲಿ ಹೂವು ಎಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ ನೋಡಿ ಗಾಯ್ಸ್. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಏನು ಮಾಡ್ತಾವ್ರೆ, ಸೀರೆಗೆ ಸ್ಟಿಚಿಂಗ್ ಆಗ್ತಾವೆ. ಇಲ್ಲಿ ನೋಡಿ ನಮಗೆ ಸವಾದ ಕಾಣಿಸ್ತಾವ್ರೆ ಗಾಯ್ಸ್. ನೋಡಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್, ಯೂಟ್ಯೂಬರ್ ಮೇಡಮ್ ಅವ್ರ ತಂಗಿಗೆ ಮೇಕಪ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಇವ್ರು ನೋಡ್ತೀರಾ? ಇವ್ರು ನೋಡಿ, ಇವ್ರು ನೋಡಿ 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 ನೋಡಿ. ಈ ಏನು ಬ್ರಷ್ ಮಾಡಿದ್ದೀರಾ? ಸ್ನಾನ ಕೂಡ ಮಾಡಿ ನೋಡಿ 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 ಗಾಯ್ಸ್. ಇಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಕಲು, ಭಾರ್ತಕ ಮತ್ತು ಲಿಪ್ಪಿ, ತಾತ ಕೂತ್ಕೊಂಡಿದ್ದಾರೆ ಪೂಜೆಗೆ ನೋಡಿ ಗಾಯ್ಸ್. ಇಲ್ಲಿ ನಾಗು ಆಂಟಿ ಇದ್ದಾರೆ, ನಮ್ಮ ಮಮ್ಮಿ ಇದ್ದಾರೆ, ಆ್ಯಂಡ್ ಶೈಲಾಪಿನ್ನಿ ಇದ್ದಾರೆ. ಶೈಲಾಪಿನ್ನಿ ಹಾಯ್ ಹೇಳ್ತಾ ಇದ್ರು. ಆ್ಯಂಡ್ ಅಲ್ಲಿ ನಮ್ಮ ಮಮ್ಮಿನೂ ಹಾಯ್ ಹೇಳ್ತಾ ಇದ್ರು. ನಾಗು ಆಂಟಿ ಯಾರು ಅಂತಂದರೆ ಪಾರು ಅಕ್ಕ ಅವ್ರ ಫ್ರೆಂಡ್. రాజునికింత జాతికి ఉపచారం చేయాలి. దాని ఇచ్చి ఆ భగవంతుని అభిషేకం చేయాలని ప్రార్థిస్తున్నారని చేసుకోండి.
ನೋಡಿ ಗೈಸ್, ಇಲ್ಲಿ ನಮ್ಮ ಅಣ್ಣ ಮತ್ತು ಅಪ್ಪು ಇದ್ದಾನೆ. ಇಲ್ಲಿ ನಮ್ಮ ಅಣ್ಣ ಫುಲ್ ಟ್ರೆಡಿಷ್ನಲ್ ಆಗಿ ಪಂಚೆ ಉಟ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ನಮ್ಮ ಅಣ್ಣ ಹಾಯ್ ಹೇಳ್ದ. ಆ್ಯಂಡ್ ಇಲ್ಲಿ ಅಪ್ಪು ಇದ್ದಾನೆ, ಅಪ್ಪು ಹಾಯ್ ಹೇಳ್ತಾ ಇದ್ದಾನೆ. ಆ್ಯಂಡ್ ಫುಲ್ ಝೂಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೂಮೆಂಟ್ ತರಿಸ್ತೀಯ ನೀನು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉದ್ಯಾಪನ ಮಾಡ್ತಾ ಇದ್ದಾರೆ. ಹೋಮದಲ್ಲಿ ಕೂತಿರೋರು ಎಲ್ಲರೂ ಅಳ್ತಾ ಇದ್ರು, ಯಾಕಂದ್ರೆ ಫುಲ್ ಹೊಗೆ ಬರ್ತಾ ಇತ್ತು ಅಲ್ಲ, ಅದಕ್ಕೆ. ನೋಡಿ ಗೈಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಫುಲ್ ಅಳ್ತಾ ಇದ್ರು ಹೊಗೆಯಿಂದ. ನಾನು ಫುಲ್ ಆಡ್ಕೊತಾ ಇದ್ದೆ, ನೀವು ಹತ್ಕೊಂಡು ಮೇಕಪ್ ಎಲ್ಲ ಹೊಟ್ಟೋಗಿದೆ ಅಂತ. ಅದಕ್ಕೆ ಅವಳು ಸ್ಮೈಲ್ ಮಾಡ್ತಾ ಇದ್ಲು. ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಹತ್ಕೊಂಡ್ರು ಫುಲ್ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ. ಮೇಕಪ್ ಎಲ್ಲ ಹೊಟ್ಟೋಗಿದೆ ಅಂತ ಆಡ್ಕೊತಾ ಇದ್ದೆ ಅವ್ರಿಗೂ. ಆದರೂ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಗೈಸ್. ಇಲ್ಲಿ ನೋಡಿ ಗೈಸ್, ಬಾಯ್ಸ್ ಎಲ್ಲ ಆಚೆ ಚಿಲ್ ಮಾಡ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಮತ್ತು ಲಿಪ್ಪಿ ಆಚೆ ಬಂದರು, ಬಿಕಾಸ್ ಅಲ್ಲಿ ಒಳಗಡೆ ಫುಲ್ ಶೆಕೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ಶಶಿ ಅಣ್ಣ ಇದ್ದಾರೆ ನೋಡಿ ಗೈಸ್, ಆ್ಯಂಡ್ ಇಲ್ಲಿ ವಿಜಯ ಅಣ್ಣ ಇದ್ದಾರೆ, ಹಾಯ್ ಹೇಳ್ತಾ ಇದ್ರು. ಎಂಡಲ್ಲಿ ಬಂಚಿ ಇದ್ದಾಳೆ ನೋಡಿ ಗೈಸ್. ಇಲ್ಲಿ ಸಾವಿತ್ರಕ್ಕ ಬಂದ್ರು, ಆ್ಯಂಡ್ ಇಲ್ಲಿ ಆದ್ಯ ಇದ್ದಾಳೆ ನೋಡಿ. ಆದ್ಯ ಹಾಯ್ ಮಾಡ್ತಾಳೆ ಇವಾಗ. ಆದ್ಯ ಹಾಯ್ ಅಂತ ಹೇಳಿದ್ಲು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಲಕ್ಷ್ಮಿ ಆಂಟಿ ಬಂದಿದ್ದಾರೆ. ಲಕ್ಷ್ಮಿ ಆಂಟಿ ಹಾಯ್ ಹೇಳ್ತಾ ಇದ್ರು. ಆ್ಯಂಡ್ ಇಲ್ಲಿ ಭವ್ಯ ಅಕ್ಕ ಇದ್ದಾರೆ, ಆ್ಯಂಡ್ ಯುವಿನ್ ಇದ್ದಾನೆ. ಯುವಿನ್ ಲಾಲಿಪಾಪ್ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಲಾಲಿಪಾಪ್ ಕಿತ್ಕೊಂಡೆ ಸುಮ್ಮನೆ ಆಡ್ಕೊಳ್ಳೋಣ ಅಂತ. ಅವನು ಸರಿ ಅಕ್ಕ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟ. ಆಮೇಲೆ ನಿಜವಾಗ್ಲೂ ತೊಗೊಳ್ಲಿಲ್ಲ ಅಂದರೆ ಹ್ಞೂ ಅಂತಂದ. ಆಮೇಲೆ ಬೇಡ ಅಂತ ಹೇಳಿಬಿಟ್ಟು ವಾಪಸ್ ಕೊಟ್ಟೆ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು. ಆದರೂ ಇರಲಿ ಅಂತ ಹೇಳ್ದ. ಆಮೇಲೆ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. अनंत पुण्य फलदम अतश्चान्ति प्रयश्चमे अनंत पुण्य फलदम अतश्चान्ति प्रयश्चमे ಆ್ಯಂಡ್ ನೋಡಿ ಗೈಸ್, ಇಲ್ಲೆಲ್ಲ ಗಿಫ್ಟ್ಸ್ ಇದ್ದಾವೆ. ಆ್ಯಂಡ್ ಊಟ ಮಾಡ್ತಾ ಇದ್ದಾರಲ್ಲ, ಅಲ್ಲೋಗಿ ಕೊಡಬೇಕು. ಆ್ಯಂಡ್ ಇಲ್ಲೆಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರೌಂಡ್ ಆಗ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ಬಾಯ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಹಾಯ್ ಹೇಳ್ತಾ ಇದ್ರು ವ್ಲಾಗ್ಗೆ. ಆ್ಯಂಡ್ ಪ್ರಭಾಕರ್, ಮೊಹಮ್ಮದ್ ಸಿನ್ನು, ರೋಹಿತ್ ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ರು. ನಿಮಗೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಜಯರಾಮ್ ಅಂಕಲ್ ಇದ್ದಾರೆ, ಹಾಯ್ ಹೇಳ್ತಾ ಇದ್ರು. ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ಇದ್ದಾನೆ. ಅಣ್ಣ ಫನಿ ಫೇಸ್ ಮಾಡ್ತಾ ಇದ್ದ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನಿಮ್ಮ ಅಣ್ಣ ಇದ್ದಾರೆ, ಇಲ್ಲಿ ತಾತ ಇದ್ದಾರೆ. ಆ್ಯಂಡ್ ಇಲ್ಲಿ ಜಯರಾಮ್ ಅಂಕಲ್ ಏನೋ ಕೇಳ್ತಾ ಇದ್ರು, ನಿಜವಾಗ್ಲೂ ಜ್ಞಾಪನ ಇಲ್ಲ. ಆ್ಯಂಡ್ ಅಲ್ಲಿ ನಮ್ಮ ಮನು ಅಂಕಲ್ ಇದ್ದಾರೆ, ಮನು ಅಂಕಲ್ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ನೋಡಿ ಗಾಯ್ಸ್, ಇಲ್ಲಿ ರವಿ ತೇಜ ಥರ ಇರೋ ಲಕ್ಷ್ಮೀಪತಿ ಇದ್ದಾನೆ. ಆ್ಯಂಡ್ ಇಲ್ಲಿ ತೇಜ ಅಕ್ಕ ಇದ್ದಾರೆ. ಇಲ್ಲಿ ಮನ್ಷಿ ಮತ್ತು ಪಿನ್ನಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಆ್ಯಂಡ್ ಅಲ್ಲಿ ಪರಿ, ಕ್ಯೂಟ್ ಪರಿ ಇದ್ದಾಳೆ ನೋಡಿ, ಗುಡುಗುಡು ಅಂತ ಓಡೋಗ್ತಾ ಇದ್ಲು. ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಜೊತೆ ನಾನು ಊಟ ತಿಂತಾ ಇದ್ದೀನಿ. ಫುಲ್ ಎಮ್ಮಿಯಾಗಿರೋ ಊಟ ಅಲ್ಲಿ ಬಿಸಿಲಿದ್ದಾನೆ ನೋಡಿ ಗೈಸ್. ಈ ಡರ್ಟಿ ಫೆಲೋಸ್ ಇಬ್ರು ಏನ್ ಮಾಡ್ತಾ ಇಲ್ಲ, ಖಾಲಿ. ಸೊ ನೋಡಿ ಗೈಸ್, ಇವಾಗ ಎಲ್ರಿಗೂ ಟೀ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ಅಕ್ಕ ತಂಗಿ ಇಬ್ರು ಟೀ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅತ್ತಿಗೆ ಬಂದರು, ಬಜಿಕೊಂತ ಇದ್ದಾರೆ ನನ್ನ ಕ್ಯಾಮ್ರಾಗೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಅತ್ತಿಗೆ ಬೆಳಗ್ಗೆಯಿಂದ ತೋರಿಸಿರ್ಲಿಲ್ಲ, ಸೊ ಇವಾಗ ತೋರಿಸುತ್ತೆ. ಆ್ಯಂಡ್ ಅಲ್ಲಿ ಟೀ ಕುದೀತಾ ಇದೆ. ಆ್ಯಂಡ್ ಟೀ ಕಪ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ಟೀ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಗೈಸ್, ಮನ್ಷಿ ಅಳ್ತಾ ಇದ್ದಾಳೆ, ಕಾಲೇಜ್ಗೆ ಹೋಗ್ಬೇಕಂತ, ಹಾಸ್ಟೆಲ್ಗೆ ಹೋಗ್ಬೇಕಂತ ಅಳ್ತಾ ಇದ್ದಾಳೆ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ.
ಬಾಟ್ಲ್ ತುಂಬಿಸು ಬೇಗ ಬಾಟ್ಲ್ ತುಂಬಿಸಿ ಸರಿ ಬಾಯ್ ವಂಶಿ ದುಪ್ಪಟ್ಟ ಇಲ್ಲ ನನಗೆ ಬಾ ಕಂಟೆಂಟ್ ಇಸ್ಕೊಂಡು ಸರಿ ಬಾಯ್ ದೊಡ್ಡ ನೋಡಿ ಅವ್ರಿಬ್ರು ಏನ್ ಮಾಡ್ತಾರೆ.